ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಲಾಫ್ ಅಂಡ್ ಕಾಫಿ ಶೇಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೋಡ್ರಿ, ನಾ ಇವತ್ತು ಹೊಂಟಿದ್ದು ಶಿವಮೊಗ್ಗಕ್ಕೆ ಹೊಂಟೀನಿ. ಶಿವಮೊಗ್ಗದಿಂದ ಸಿಗಂದೂರು, ಶೃಂಗೇರಿ, ಹೊರನಾಡು, ಅನ್ನಪೂರ್ಣೇಶ್ವರಿ ಅಂತ ಎಲ್ಲ ಕರ್ನಾಟಕದಾಗ ಟ್ರಿಪ್ ಹೊಂಟೀನಿ. ನೋಡಿ, ಎಲ್ಲ ವಿಡಿಯೋನ ಈ ಒಂದು ಅಕೌಂಟ್ ಒಳಗೆ ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಬಿಡಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. 8 ಗಂಟೆಗೆ ಶಿವಮೊಗ್ಗಕ್ಕೆ ಬಸ್ ಇದೆ ಗಜನಗರದಿಂದ. 8 ಗಂಟೆಗೆ ಅಂದ್ರೆ ನಾನು 7:50ಕ್ಕೆ ಮನೆ ಬಿಡ್ತೀನಿ. ಈಗ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡೀನಿ. ನೋಡಿ, ಈಗ ಹೋಗೋದು ಒಂದೇ ಬಾಕಿ ಉಳಿದೈತಿ. 8 ಗಂಟೆಗೆ ಅಂದರೆ 7:50ಕ್ಕೆ ನಾನು ಮನೆ ಬಿಟ್ಟರು 10 ನಿಮಿಷದಾಗ ನಾನು ಅಲ್ಲಿ ಹೋಗ್ತೀನಿ. ಸಿಗೋಣ. A few moments later. ಇವಾಗ ಸಾಗರ KSRTC ಬಸ್ ಸ್ಟ್ಯಾಂಡಿಗೆ ಬಂದೀನಿ. ಇವಾಗ ಸಿಗಂದೂರು ಬಸ್ ಹುಡುಕೊಂಡು ಸಿಗಂದೂರಿಗೆ ಹೋಗೋಣ. ಸಿಗಂದೂರಲ್ಲಿ ಸಿಗ್ತೇನೆ. ಬಾಯ್. ಹಾಯ್ ಗೈಸ್, ಇವಾಗ ತಾನೇ ನಾನು ಸಿಗಂದೂರಿಗೆ ಬಂದಿದ್ದೇನೆ. ಚೌಡೇಶ್ವರಿ ತಾಯಿ ದರ್ಶನಕ್ಕಂತ ಬಂದಿದ್ದೀನಿ. ನೋಡಿ, ಇವಾಗ ಒಂದು ಸ್ವಲ್ಪ ಸ್ನಾನವನ್ನು ಮಾಡಿಕೊಂಡು ಹೊಳ್ಳಿ ಒಂದು 10 ನಿಮಿಷದಲ್ಲಿ ಹೊಳ್ಳಿ ಬರ್ತೀನಿ. ಗೈಸ್, ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ದರ್ಶನಕ್ಕೆ ಹೋಗ್ಬೇಕು. ಚೌಡೇಶ್ವರಿ ಅಮ್ಮನ ದೇವಿ ದರ್ಶನಕ್ಕೆ ಹೋಗಿ ದರ್ಶನ ತೊಗೊಂಬಂದು ಇವತ್ತು ಒಂದು ದಿವಸ ಇಲ್ಲೇ ಔಷಧಿ ಮಾಡಬೇಕು. ಯಾಕಂದ್ರೆ ಮುಂದೆ ಹೋಗೋಕೆ ಬಸ್ ಇಲ್ಲ. ಬರ್ರಿ ಹೋಗಮ್ಮ, ಹೆಂಗೈತೆ ನೋಡಮ್ಮ ಸಿಗಂದೂರು ಚೌಡೇಶ್ವರಿ. ಸಿಗಂದೂರು ಮಸ್ತ್ ಜರ್ನಿ ಐತ್ರಿ. ಇವತ್ತು ಮುಂಜಾನಿಂದ ಬಸ್ನಾಗ ಅದೀನಿ ರೀ. 7 ಗಂಟೆಗೆ ಹತ್ತದ ಬಸ್. ಈಗ ಬಸ್ ಬಿಟ್ಟು ಕೆಳಗೆ ಇಳಿದು ಸ್ನಾನ ಮಾಡ್ಕೊಂಬಂದು ದರ್ಶನಕ್ಕೆ ಹೊಂಟೀನಿ. ಬರ್ರಿ ಹೆಂಗೈತಿ ನೋಡಮ್ಮ ಸಿಗಂದೂರು ಚೌಡೇಶ್ವರಿ, ತೋರಿಸ್ತೀನಿ ಬರ್ರಿ. ಇವತ್ತಾನೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದೀನಿ. ಒಳಗಡೆ ಕ್ಯಾಮ್ರಾ ಅಲೋ ಇದ್ದಿದ್ದಿಲ್ಲ, ಆದರೂ ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಹಾಕ್ತೀನಿ ವಿಡಿಯೋನ. ಇಲ್ಲೇ ಮುಕ್ಕೊಂತೀನ್ರಿ. ನೋಡ್ರಿ ಹೆಂಗೈತಿ, ಭಾಳ ಆರಾಮಾಗೈತಿ ಎಲ್ಲ. ಇವತ್ತು ಒಂದಿತ್ತು ಇಲ್ಲೇ ಮುಕ್ಕೊಂಡಿದ್ದು. ನಾಳೆ ಬೆಳಗ್ಗೆ ಮತ್ತೊಂದು ಪ್ಲೇಸಿಗೆ ಹೋಗ್ತೀನಿ. ಮುಕ್ಕೊಂತ ಬರ್ರಿ ಹೆಂಗೈತಿ ನೋಡಿ. ಹಾಯ್ ಗೈಸ್, ಇವಾಗ ಇಲ್ಲೇ ಮಲ್ಕೊಳೋದೆಲ್ಲ ಇಲ್ಲೇ. ಇವಾಗ ಸ್ವಲ್ಪ ಪ್ರಸಾದ ಐತಂತ ಪ್ರಸಾದ ಮಾಡ್ಕೊಂಡು ಬಂದು ಇಲ್ಲೇ ಇವತ್ತೊಂದಿತ್ತಿದ್ದು. ನಾಳೆ ಬೆಳಗ್ಗೆ ಹೋಗ್ತೀನಿ ಹೊಳ್ಳಿ. ನಾಳೆ ಬೆಳಗ್ಗೆ ಶೃಂಗೇರಿ ಇಲ್ಲ ಕೊಲ್ಲೂರು ಮುಕಾಂಬಿಕೆ ಹೋಗ್ತೀನಿ. ನೋಡಿ, ಇವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀನಿ. ಹಾಯ್ ಗೈಸ್, ಈಗ ಪ್ರಸಾದ ಮಾಡ್ಕೊಂಡು ಇವಾಗ ನಿಮ್ಮ ಮ್ಯಾಗ ಬಂದೆ. ನೋಡಿ, ಜನ ಎಲ್ಲ ಬರ್ತಿದ್ದಾರೆ ಮೇಲೆ. ಇವಾಗ ಅಲ್ಲಿ ಹೋಗಿ ಏನಿಲ್ಲ ಸ್ವಲ್ಪ ರೆಸ್ಟ್ ಮಾಡೋದು. ಹಾಯ್ ಗೈಸ್, ಇವಾಗ ಚಾಪಿ ತಗೊಂಡ್ ಬಂದೀವಿ. ನೋಡಿ, ಇಲ್ಲೇ ಮಲ್ಕೋಬೇಕು. ಇಲ್ಲೇ ಮಲ್ಕೊಂಡು ನಾಳೆ ಬೆಳಿಗ್ಗೆ ಕೊಲ್ಲೂರು ಮುಕಾಂಬಿಕೆ ಹೋಗ್ಬೇಕು. One day later. ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗಿದೆ. ಇವಾಗ ಸ್ನಾನ ಮಾಡ್ಕೊಂಡು ಮತ್ತೆ ದರ್ಶನಕ್ಕೆ ಹೋಗ್ಬೇಕು. ದರ್ಶನ ಮಾಡಿ ಬಂದ್ಮೇಲೆ ಸಿಗ್ತೀನಿ. ಮತ್ತೆ ಇವಾಗ ತಾನೇ ಸ್ನಾನ ಮಾಡ್ಕೊಂಡ್ ಬಂದೆ. ಇವಾಗ ಮತ್ತೆ ದರ್ಶನಕ್ಕೆ ಹೋಗ್ಬೇಕು ಅಂತ ಹೋಗಿದ್ದೀನಿ. ನೋಡ್ಬೇಕು ಏನಾಗುತ್ತೆ. ಬನ್ನಿ, ಟ್ಯೂನ್ ಆಗಿದೆ. ಇವಾಗ ಕೊಲ್ಲೂರು ಮುಕಾಂಬಿಕೆ ಗಾಡಿ ಕೇಳಬೇಕು. KSRTC ಡಿಪಾರ್ಟ್ಮೆಂಟ್ ಬಸ್ ಇದ್ರೆ ಮಾತ್ರ ಹೋಗ್ಬೇಕು. ನೋಡಿ, ಬನ್ನಿ ತೋರಿಸ್ತೀನಿ ಯಾವ ರೀತಿ ಹೋಗೋದಂತ. ನಮ್ದು 2ನೇ ದಿನ ಪ್ರವಾಸ ಸ್ಟಾರ್ಟ್ ಆಗೈತಿ. ಇವಾಗ ಸಿಗಂದೂರ್ಲಿಂದ ನಾನು ಕೊಲ್ಲೂರು ಮುಕಾಂಬಿಕೆಗೆ ಹೋಗ್ಬೇಕು. ನೋಡಿ, ಬಸ್ ತೋರಿಸ್ತೀನಿ. ಇಲ್ಲಿ ಯಾವುದೇ ಗೌರ್ಮೆಂಟ್ ಬಸ್ ಇಲ್ಲ, ಅದಕ್ಕೆ ಕೊಲ್ಲೂರು ಬಸ್ ಪ್ರೈವೇಟ್ ಬಸ್ ಇದೆ. ಪ್ರೈವೇಟ್ ಬಸ್ಸಲ್ಲಿ ಹೋಗೋದು. ನೋಡಿ, ಲಾಸ್ಟ್ ಒಂದ್ಸಲಿ ಏನ್ ತೋರಿಸ್ತೀನಿ, ಸಿಗಂದೂರು ಚೌಡೇಶ್ವರಿ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. A few moments later. ಇವಾಗ ಮುಕಾಂಬಿಕೆ ದೇವಸ್ಥಾನಕ್ಕೆ ಇದೀವಿ. ತೋರಿಸ್ತೀನಿ.
On strong crazy beds on me. ಮೂಕಾಂಬಿಕೆ ದೇವಸ್ಥಾನದ ಒಳಗಡೆ ಇದೀವಿ. ಎಷ್ಟು ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ. ಬಹಳ ರಶ್ ಐತಿ, ಬಹಳ ಅಂದ್ರೆ ಬಹಳ ರಶ್ ಐತಿ. ಇವಾಗ ನಮಗೂ ದರ್ಶನ ಮಾಡಕ್ ಟೈಮ್ ಸಿಕ್ಕಿಲ್ಲ, ನೋಡ್ಬೇಕು. ದರ್ಶನ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಸೀದಾ ಮತ್ತೆ ವ್ಯೂ ಫಾಲ್ಸ್ ಮತ್ತೆ ಬಳ್ಳಿ ಪದ್ಮಾವತಿ ಅಂತ ಇದೆ, ಅಲ್ಲಿ ಹೋಗ್ಬೇಕು. ನೋಡಿ ರಶ್ ಯಾವ್ದು ರೀತಿ ಇದೆ ಅಂತ. ಹೇಗಿದೆ ನೋಡಿ, ಇಲ್ಲಿ ಮೂಕಾಂಬಿಕೆ ದೇವಸ್ಥಾನದ ಮುಂದೆ ಇದೀನಿ ಈಗ. ನೋಡಿ ಯಾವ ತರ ಇದೆ. On strong crazy beds on me. ದೇವಿ ದರ್ಶನ ಆಯ್ತು. ಇವಾಗ ಏನಿಲ್ಲ, ಇಲ್ಲಿ ಬಸ್ ಏನು ಅವೈಲೇಬಲ್ ಇಲ್ಲ ಅಂತ ಅದಕ್ಕೆ ಯಾವ ಪ್ರೈವೇಟ್ ಬಸ್ ನೋಡ್ಕೊಂಡು ಇವಾಗ ಜೋಗ್ ಫಾಲ್ಸ್ಗೆ ಹೋಗ್ಬೇಕಂತ ಮಾಡೀನಿ. ಬರ್ರಿ ತೋರಿಸ್ತೀನಿ. hours later. ಬೆಳಗ್ಗೆ 11:30 ನಾನು ಇದನ್ ಬಿಟ್ಟಿನಿ, ಕೊಲ್ಲೂರು. ಅಲ್ಲಿಂದ ಸಾಗರ ಬರಕ 86 ಕಿಲೋಮೀಟರ್ ಬರೀ. ಬಟ್ 4 ತಾಸು ತಗೊಂಡಾರ. ಟೈಮ್ 11:30 ಬಿಟ್ಟಿದ್ದೆ, ಈಗ ಟೈಮ್ 3:30 ಆಗೈತಿ. 4 ತಾಸು ತಗೊಂಡಾರ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಆದ್ರ 2.5 ತಾಸ್ನ್ಯಾಗ ಆರಾಮ್ ಹೊಡಿತಾರ್ರಿ. ಆದ್ರ ಇಲ್ಲೇ ನೋಡ್ಬೇಕು 4 ತಾಸು. ಈಗ ಮತ್ತ ಜೋಗ್ ಫಾಲ್ಸಿಗೆ ಹೋಗ್ಬೇಕಂತ ಮಾಡೀನಿ. ಬಸ್ ಇಲ್ಲ ಅನ್ನಕತ್ತಾರ, ನೋಡ್ತೀನಿ. ಬಸ್ ಇದ್ರ ಹೋಗ್ತೀನಿ, ಇಲ್ಲಾಂದ್ರ ಬಳಿ ಪದ್ಮಾವತಿಗೆ ಹೋಗ್ತೀನಿ. ಬಳಿ ಪದ್ಮಾವತಿಯಿಂದ ಮತ್ತ ಬಸ್ ಎಲ್ಲಿ ಸಿಗುತ್ತೆ ಅಲ್ಲೇ ಆರ್ಟಿಂಗ್ ಮಾಡ್ಕೊಂತೀನಿ. ಆರ್ಟಿಂಗ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ಜೋಗ್ ಫಾಲ್ಸ್ ನೋಡ್ಕೊಂಡು ಹೋಗ್ತೀನಿ. One hour later. ಹಾಯ್ ಗೈಸ್, ಇವಾಗ ತಾನೇ ಪದ್ಮಾವತಿ ಗುಡಿಗೆ ಬಂದೆ, ಒಡಂಬೈಲು. ಇವತ್ತು ಇಲ್ಲೇ ಆರ್ಟಿಂಗ್ ಆಗ್ತೇನೆ. ಆರ್ಟಿಂಗ್ ಆಗಿ ನಾಳೆ ಬೆಳಗ್ಗೆ ಮುಂದಿನ ಜೋಗ್ ಫಾಲ್ಸಿಗೆ ಹೋಗ್ತೀನಿ. ಇಲ್ಲಿ ನೋಡಿ. On strong crazy beds on me. Back mid scroll, I'ma get an arcane. Walking the wild, walking the wild. ನಾಗದೋಷ ನಿವಾರಣೆ ಮಾಡ್ತಾರೆ ನೋಡಿ ಯಾವ ರೀತಿ ಇದೆ. ಪಾರ್ಶ್ವನಾಥ ಸ್ವಾಮಿ ಬಸದಿ ಅಂತೆ, ಹೇಗಿದೆ ನೋಡಿ. On strong crazy beds on me. ಭೋಜನ ಐತಿ, ಭೋಜನ ಮಾಡ್ಕೊಂಡು ಇವತ್ತು ಒಂದ್ ದಿವಸ ಇಲ್ಲೇ ತಿಂಗಾಗಿ ಮತ್ತೆ ನಾಳೆ ಬೆಳಿಗ್ಗೆ ಜೋಗ್ ಫಾಲ್ಸ್ ನೋಡ್ಕೊಂಡು ಶೃಂಗೇರಿಗೆ ಹೋಗ್ಬೇಕು ಅನ್ಕೊಂಡಿದೀನಿ. ಬಸ್ಸು ಇಲ್ಲಂತೆ. ಈ 10 ಕಿಲೋಮೀಟರ್ಗೆ 100 ರೂಪಾಯಿ ಕೊಟ್ಟು ಬರಬೇಕು. ಇವಾಗ ಹೋಗ್ತಾ ಇರೋದು ಬಳಿ ಪದ್ಮಾವತಿ ಅಮ್ಮನವರ ದರ್ಶನಕ್ಕೆ. ಮೂಲ ಸ್ಥಳ ಅವ್ರದ್ದು ಯಾವ ರೀತಿ ಇದೆ ನೋಡಿ. One day later. ಇವಾಗ ತಾನೇ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡ್ ಬಂದು ಇವಾಗ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು ನೋಡಿ. A few moments later. ಇವಾಗ ದರ್ಶನ ಆಯ್ತು. ಇವಾಗ 8:30 ಬಸ್ ಇದೆ ಅಂತ KSRTC ಜೋಗಕ್ಕೆ 8:30 ಹೋಗ್ತೀನಿ. ನೋಡ್ಕೊಂಡ್ ಬನ್ನಿ ಯಾವ ರೀತಿ ಅಮ್ಮನ ದೇವಸ್ಥಾನ ಇದೆ, ಒಂದು ವ್ಯೂ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ.
few moments later. ಹಾಯ್ ಗೈಸ್, ಇವಾಗ ಬಳಿ ಪದ್ಮಾವತಿ ದೇವಸ್ಥಾನ ಮುಗಿಸ್ಕೊಂಡು ಜೋಗ್ ಫಾಲ್ಸ್ ಬಂದಿದ್ದೀನಿ. ನೋಡಿ ಜೋಗ್ ಫಾಲ್ಸ್ ವ್ಯೂ ಹಾಕ್ತೀನಿ ಹೇಗಿದೆ ಅಂತ. ನೋಡಿ ಫುಲ್ ರಶ್ ಇದೆ. ನೋಡಿ ಒಂದು ವ್ಯೂ ಹಾಕ್ತೀನಿ, ಆ ವ್ಯೂ ನೋಡ್ಕೊಂಡ್ ಬನ್ನಿ. ಮಸ್ತ್ ಇದೆ ಜೋಗ್ ಫಾಲ್ಸ್. ನಾ ಫಸ್ಟ್ ಟೈಮ್ ಬಂದಿದ್ದು. ಹೇಗಿದೆ ನೋಡಿ. Four hours later. ಗೈಸ್ ನೋಡಿ, ಇವಾಗ ಜೋಗ ಜಲಪಾತ ನೋಡಿಕೊಂಡು ಶೃಂಗೇರಿ ಶಾರದಾಂಬ ಪೀಠಕ್ಕೆ ಬಂದಿದ್ದೀವಿ. ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಮ್ಗೆ ಇಲ್ಲಿ ಬಂದುಗಳೇ ದರ್ಶನ ಆಯಿತು. ನೋಡಿ ಯಾವ ಥರ ಇಲ್ಲಿ ದರ್ಶನ ಆಯಿತು ಅಂತ ತೋರಿಸ್ತೀನಿ. The next day. ಇವಾಗ ಶೃಂಗೇರಿ ದೇವಸ್ಥಾನದ ಒಳಗಡೆ ಇದೀವಿ. ನೋಡಿ ಹೇಗಿದೆ ದೇವಸ್ಥಾನ ಅಂತ. ರಶ್ ಏನಿಲ್ಲ ಅಷ್ಟು. Four hours later. ಇವಾಗ ಶೃಂಗೇರಿಯಿಂದ ಹೊರನಾಡು ಅನ್ನಪೂರ್ಣೇಶ್ವರಿ ಬಂದಿದ್ವಿ. ನೋಡಿ ಅನ್ನಪೂರ್ಣೇಶ್ವರಿ ಗುಡಿ ಹೇಗಿದೆ ನೋಡ್ಕೊಂಡ್ ಬನ್ನಿ. ತುಂಬಾ ಸಖತ್ತಾಗಿದೆ. Two hours later. ಇವಾಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದೀನಿ. ಕಾರ್ಕಳ ಬಂದು ಉಡುಪಿ ಬಂದಿನಿ. ಉಡುಪಿ ಬಂದು ಶ್ರೀಕೃಷ್ಣ ಮಠಕ್ಕೆ ಬಂದಿನಿ. ನೈಟ್ 9 ಗಂಟೆಗೆ ಬಸ್ ಇದೆ ಗಜೇಂದ್ರಗಡಕ್ಕೆ. ಗೈಸ್ ಇವಾಗ ದರ್ಶನ ಮಾಡ್ಕೊಂಡು ಹೊರಗೆ ಬಂದೆ. ಇವಾಗ ಉಡುಪಿ ಬಸ್ ಸ್ಟ್ಯಾಂಡಲ್ಲಿ 9 ಗಂಟೆಗೆ ಬಸ್ ಇದೆ. ಅಲ್ಲಿಗೆ ಹೋಗಿ ನಾಳೆ ಗಡಕ್ಕೆ ಹೋಗಬೇಕು. ಬನ್ನಿ. One day later. ಗೈಸ್ ಉಡುಪಿಯಿಂದ ಗಜೇಂದ್ರಗಡಕ್ಕೆ ಇವಾಗ ತಾನೇ ಬಂದೆ. ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಿದೆ. ನೀನು ರಾತ್ರಿ 10 ಗಂಟೆಗೆ ಬಿಟ್ಟಿದ್ದೆ. ಮತ್ತೆ ಇವಾಗ 7 ಗಂಟೆ ಆಗಿದೆ. ಹತ್ತತ್ರ ಅಂದರೂ 7 ಅವರ್ ಜರ್ನಿ ಆಯಿತು. ಇವಾಗ ನಾನು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬೈ ಬಾಯ್, ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.